ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನ್ ಸೌಮ್ಯ. ಮೀಶೋ ಇಂದ ತವಾನ ಆರ್ಡರ್ ಮಾಡಿದ್ದೆ. ಅದನ್ನ ಇವತ್ತು ತಂದ್ಕೊಟ್ಟು ಹೋದ್ರು. ಅದನ್ನ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಹಾಗೆ ಇದ್ರ ಪ್ರೈಸ್ ಬಂದು 486. ಆಫರ್ ಪ್ರೈಸ್ ಬಂದು 468 ರೂಪಾಯಿ ಆಗುತ್ತೆ. ನಾನ್ ಸ್ಟಿಕ್ ಗ್ರಿಲ್ ಪ್ಯಾನ್ ಅಂತ ಹೇಳ್ಬಿಟ್ಟು, ಹಾಗೆ ಇನ್ನೊಂದು ಮಿನಿ ಉತ್ತಪ್ಪಂ ಪ್ಯಾನ್ ತವಾ ಅಂತ ಹೇಳ್ಬಿಟ್ಟು ಎರಡು ಬಂದಿದೆ. ಆ ಒಂದ್ ಅಮೌಂಟ್ ಅಲ್ಲೇನೆ ಎರಡು ಇತ್ತು. ಆ ಎರಡು ಪ್ಯಾನ್ ತರಿಸ್ಕೊಂಡಿದೀನಿ. ಸ್ಕ್ರೀನ್ ಮೇಲೆ ಹಾಕಿದೀನಿ ಅದು ಎಷ್ಟು ಪ್ರೈಸ್ ಇರುತ್ತೆ ಅಂತೆಲ್ಲ ಹೇಳಿ. ಬೇಕಿದ್ರೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡ್ಕೋಬಹುದು. ಹಾಗೇನೆ ಇದನ್ನ ತಂದ್ಮೇಲೆ ಏನಾದ್ರು ಮಾಡೋಣ ಅಂತ ಅನ್ಕೊಂಡು ಮನೇಲಿ 3 ಮೊಟ್ಟೆ ಇತ್ತು. ಅದನ್ನ ಆಮ್ಲೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಪಾತ್ರೆನ ತೆಗೆದುಕೊಂಡು ಅದ್ರಲ್ಲಿ 3 ಮೊಟ್ಟೆನ ಒಡೆದು ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ. ಸಣ್ಣಕ್ಕೆ ಹೆಚ್ಚಿಸ್ಕೊಂಡಿರೋಂತ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜ್ ಅಲ್ಲಿರೋ 2 ಈರುಳ್ಳಿನ ತಗೊಂಡಿದ್ದೆ. ಚಾಪರ್ ಅಲ್ಲಿ ಹೆಚ್ಚಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತೀನಿ ರುಚಿಗೆ ತಕ್ಕಷ್ಟು. 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕೊಂಡು ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಲೆ ಮೇಲೆ ತವಾ ಇಟ್ಕೊಂಡಿದೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಅದ್ರ ಮೇಲೆಲ್ಲ. ಹಾಗೇನೆ ಮಿಕ್ಸ್ ಮಾಡ್ಕೊಂಡಿರೋಂತ ಮೊಟ್ಟೆ ಮತ್ತೆ ಈರುಳ್ಳಿ ಎಲ್ಲದನ್ನು ಅದಕ್ಕೆ 1 ಸ್ಪೂನ್ ಅಲ್ಲಿ ತೆಗ್ದು ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಯ್ತಿತ್ತು. ಅಷ್ಟು ಚಿಕ್ಕದು, ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಹಾಗೇನೆ ನೋಡೋಕು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಹಾಕೊಂಡಿದೀನಿ. ಅದ್ರ ಮೇಲೆ ಒಂದು ಪ್ಲೇಟ್ ನ ಮುಚ್ತಾ ಇದ್ದೀನಿ. 1 ನಿಮಿಷ ತನಕ ಬೇಯಲಿಕ್ಕೆ ಅಂತ ಹೇಳಿ ಬಿಟ್ಟಿದೀನಿ. ಅದಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನು ಕೂಡ ಹಾಕೊಂಡಿದೀನಿ. ಅದಾದ ನಂತರ ಅದನ್ನ ಉಲ್ಟಾ ಮಾಡೋಣ ಅಂತ ಹೋದೆ. 1 ಇಡಿಲಿ ಹಾಕ್ಲೇ ಇಲ್ಲ ಮಾಡ್ಲಿಕ್ಕೆ. ಅದಕ್ಕೆ 2 ಇಡಿನ ಉಪಯೋಗಿಸ್ಕೊಂಡು ಅದನ್ನ ಉಲ್ಟಾ ಮಾಡಿ ಹಾಕ್ತಾ ಇದ್ದೀನಿ. ಅದನ್ನ ಕೂಡ 1 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡ್ತೀನಿ. ಉಳ್ದಿರೋಂತ ಮೊಟ್ಟೆ ಕೂಡ ಹಾಕಿ ಆಮ್ಲೆಟ್ ಮಾಡ್ಕೊಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ.